ಹಾಯ್, ನಿಮ್ಮಲ್ಲಿ ಕೆಲವರಿಗೆ ಡೌಟ್ ಇರುತ್ತೆ ಏನಂದ್ರೆ ಕರೆಂಟ್ ಅಫೇರ್ಸ್ ನ ಯಾವ ತರ ಓದೋದು ಫಾರ್ UPSC ಅಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತ. ಸೊ ಅಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಇದಕ್ಕೆ ಸಿಂಪಲ್ ಸೊಲ್ಯೂಷನ್ಸ್ ಏನಂದ್ರೆ ನೀವು ನ್ಯೂಸ್ ಪೇಪರ್ ನ ಡೈಲಿ ಓದಲೇಬೇಕು. ಓಕೆನಾ? ನ್ಯೂಸ್ ಪೇಪರ್ ನ ಡೈಲಿ ಓದಲೇಬೇಕು. ಅಂಡ್ ಇಫ್ ಯು ಹ್ಯಾವ್ ಎ ಟೈಮ್, ಪ್ರಿಪೇರ್ ನೋಟ್ಸ್. ಇಫ್ ಯು ಹ್ಯಾವ್ ಎ ಟೈಮ್ ಅಂಡ್ ಇಂಟ್ರೆಸ್ಟ್ ಅಂಡ್ ನೀವು ನೋಟ್ಸ್ ನ ಪ್ರಿಪೇರ್ ಮಾಡ್ತೀರಾ, ಆಫ್ಟರ್ ನೀವು ರಿವಿಷನ್ ಮಾಡ್ಬೋದು ಅಂದ್ರೆ ನೋಟ್ಸ್ ಮಾಡಿ. ಅಂಡ್ ಆಲ್ಸೋ PAP ವೆಬ್ಸೈಟ್ ಇದೆ, ಅದು ಗವರ್ನಮೆಂಟ್ ವೆಬ್ಸೈಟ್, ನೀವು ಅದ್ ಬೇಕಾದ್ರೂ ಫಾಲೋ ಮಾಡ್ಬೋದು. ಅಂಡ್ ಆಲ್ಸೋ ರಿವಿಷನ್ ಮಸ್ಟ್. ಓಕೆನಾ? ರಿವಿಷನ್ ಮಸ್ಟ್ ಬಿಕಾಸ್ ನಾವು ಲಾಟ್ ಆಫ್ ರಿಸೋರ್ಸ್ ನಾವು ಫಾಲೋ ಮಾಡ್ತೀವಿ. ಅಟ್ ದಿ ಎಂಡ್ ಯಾವ ನೀವು ರಿವಿಷನ್ ಮಾಡಲ್ಲ ಅಂದ್ರೆ ಇಟ್ಸ್ ಲಾಸ್ ಫಾರ್ ಅಸ್. ಸೊ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ತಿದ್ರೆ ಓದ್ತಿದ್ರೆ ಕನ್ಫ್ಯೂಷನ್ ಹಂಗೆ ಆಗುತ್ತೆ. ಯಾಕಂದ್ರೆ ಕೆಲವು ಟಾಪರ್ಸ್ ಹೇಳ್ತಾರೆ ನಾನು ಹಿಂದೂ ಓದ್ದೆ, ನ್ಯೂಸ್ ಪೇಪರ್ ಓದ್ದೆ, ಮೀನ್ಸ್ ಮ್ಯಾಗಝಿನ್ಸ್ ಓದ್ದೆ, ಬೇರೆ ಬೇರೆ ರೀತಿ ಹೇಳ್ತಾರೆ. ಸೊ ನಮಗಾಗಲ್ಲ ಲಾಟ್ ಆಫ್ ಕನ್ಫ್ಯೂಷನ್. ಸೊ ನಾವು ಯಾವ್ದು ಓದೋಣ, ಇದು ಬೆಸ್ಟ್ ಅದು ಬೆಸ್ಟ್. ಸೊ ನನ್ನ ಸಜೆಷನ್ ಅಂದ್ರೆ ಯಾವುದು ಬೆಸ್ಟ್ ಅಂತ ಇಲ್ಲ. ಸೊ ನೀವು ಯಾವ್ದಾರ ಒಂದು ರಿಸೋರ್ಸ್ ನ ಫಾಲೋ ಮಾಡಿ ಅಂಡ್ ಮಸ್ಟ್ ರಿವಿಷನ್ ಮಾಡಿ. ಓಕೆನಾ? ದಿಸ್ ಇಸ್ ಕರೆಂಟ್ ಅಫೇರ್. ಅಂಡ್ ಫುಲ್ ವಿಡಿಯೋಗೋಸ್ಕರ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ ಫುಲ್ ವಿಡಿಯೋ ಸಿಗುತ್ತೆ ಯಾವ್ಯಾವ ತರ ಕರೆಂಟ್ ಅಫೇರ್ಸ್ ಓದೋದು ಅಂತ. ಥ್ಯಾಂಕ್ ಯು ಗೈಸ್.